Hey Cine lovers, welcome back to So Cinematic YouTube channel. ನಾನು ನಿಮ್ಮ ಯೋಗೇಶ್. ವರ್ಡ್ ಸೆನ್ಸೇಷನ್ ಮೂವಿ, ಪ್ಯಾನ್ ಇಂಡಿಯಾ ಮೂವಿ, 1200 ಕ್ರೋರ್ಸ್ಗಿಂತ ಜಾಸ್ತಿ ಕಲೆಕ್ಷನ್ ಮಾಡಿರೋಂಥ ಒಂದು ಮೂವಿ. ಅಷ್ಟೇ ಅಲ್ಲ, ಅಲ್ಲು ಅರ್ಜುನ್ ಅವ್ರಿಗೆ ನ್ಯಾಷನಲ್ ಅವಾರ್ಡ್ ತಂದುಕೊಟ್ಟಂಥ ಒಂದು ಫ್ರ್ಯಾಂಚೈಸ್. ಸೊ ನಾನು ಯಾವ ಮೂವಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನಿಮ್ಗೆ ಗೊತ್ತಿರಬೇಕು. ಪುಷ್ಪ 1 ಆಲ್ರೆಡಿ ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಆಯಿತು. ಆ್ಯಂಡ್ ಪುಷ್ಪ 2 ಕೂಡ ಇತ್ತೀಚೆಗೆ ರಿಲೀಸ್ ಆಗಿತ್ತು. ಜಸ್ಟ್ ನಾವು ಥಿಯೇಟ್ರಿಕಲ್ ರನ್ ಮುಗಿಸಿ ಈಗ OTTಲಿ ಪ್ಲೇ ಆಗ್ತಿದೆ. ಸೊ ನೀವು ಯಾರಾದರೂ ಇನ್ನೂ ಈ ಮೂವಿ ನೋಡಿಲ್ಲ ಅಂದರೆ ನಿಮಗೆ ನೆಟ್ಫ್ಲಿಕ್ಸಲ್ಲಿ ಈ ಮೂವಿ ಎಲ್ಲ ಭಾಷೆಯಲ್ಲೂ ಅವೈಲೇಬಲ್ ಇದೆ. ಸೊ ನೀವು ಅಲ್ಲಿ ನೋಡ್ಬೋದು. ಓಕೆ, ಈಗ ಮೂವಿ ವಿಚಾರಕ್ಕೆ ಬರೋಣ. ಈ ಮೂವಿ ರಿಲೀಸ್ ಆದಾಗ ಆ್ಯಕ್ಚುಲಿ ನಾನು ಈ ಮೂವಿ ರಿವ್ಯೂ ಮಾಡಿರಲಿಲ್ಲ. ಇದಕ್ಕೆ ಒಂದು ಕಾರಣವೂ ಇದೆ. ಯಾಕೆಂದರೆ ಈ ಮೂವಿ ಪ್ರಮೋಟ್ ಆಗಿದ್ದು ವರ್ಲ್ಡ್ ವೈಡ್ ಮೂವಿ, ಒಂದು ಪ್ಯಾನ್ ಇಂಡಿಯಾ ಮೂವಿ ಈ ಥರ ಪ್ರಮೋಟ್ ಆಗಿ ಸೊ ಗ್ಲೋಬಲ್ಲಿ ಈ ಮೂವಿನ ರೀಚ್ ಮಾಡಿಸಿದ್ರು. ಬಟ್ ನಾನು ಯಾವಾಗ ಈ ಮೂವಿನ ಥಿಯೇಟ್ರಲ್ಲಿ ನೋಡಿದಾಗ ನನಗೆ ಇದು ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸು ವೆರಿ ಬ್ಯಾಡ್ ಅನಿಸ್ತು, ಬಿಲೋ ಆ್ಯಾವ್ರೇಜ್ ಅನಿಸ್ತು. ಆ ಕಾರಣ ನಾನು ಈ ಮೂವಿನ ರಿವ್ಯೂ ಮಾಡಿರಲಿಲ್ಲ. ಸೊ ಹಾಗೆ ಬಿಟ್ಬಿಟ್ಟಿದ್ದೆ. ಸೊ ಹೋಗ್ತಾ ಈ ಮೂವಿ ಕಲೆಕ್ಷನ್ನು ಇದರಿಂದ ರಿಲೀಸ್ ಆಗಿದ್ದಂಥ ಕೆಲವೊಂದು ಬ್ಲಾಕ್ ಬಸ್ಟರ್ ಮೂವಿ ಕಲೆಕ್ಷನ್ಸ್ನು ಬ್ರೇಕ್ ಮಾಡಿ ಹೋಗ್ತಿತ್ತು. ನನಗೆ ಅವಾಗ ಒಂದು ಡೌಟ್ ಬಂತು, ಆ್ಯಕ್ಚುಲಿ ನಾನೇ ಮೂವಿ ಏನಾದರೂ ಸರಿಯಾಗಿ ನೋಡಿಲ್ವಾ, ಇಲ್ಲ ಮೂವಿ ಅಷ್ಟು ಚೆನ್ನಾಗಿದೆಯಾ ನಿಜವಾಗ್ಲೂ ಅಂತ ಒಂದು ಡೌಟ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಓಕೆ, ಇನ್ನೊಂದು ಸತಿ ಹೋಗಿ ನೋಡೋಣ ಅಂತ ಅಂದ್ಕೊಂಡಾಗ ಯಾಕೋ ಆ ಧೈರ್ಯ ಬರಲಿಲ್ಲ ನನಗೆ ತಿರ್ಗಾ ಥಿಯೇಟ್ರಲ್ಲಿ ಹೋಗಿ ನೋಡೋ ಅಂಥದ್ದು. ಸೊ ವೆಯ್ಟ್ ಮಾಡ್ತಿದ್ದೆ OTTಗೆ ಬರಲಿ, ಇನ್ನೊಂದು ಸತಿ ನೋಡೋಣ, ಮೇ ಬಿ ಒಪಿನಿಯನ್ ಚೇಂಜ್ ಆಗ್ಬೋದು ಅಂತ. ಬಟ್ ಸ್ಟಿಲ್ ದ ಸೇಮ್, ಯಾವ ರೀತಿಯೂ ಒಪಿನಿಯನ್ ಚೇಂಜ್ ಆಗಿಲ್ಲ. ನನಗೆ ಈ ಮೂವಿ ತಿರ್ಗಾ ಬಿಲೋ ಆ್ಯಾವ್ರೇಜ್ ಮೂವಿನೇ ಅನಿಸ್ತು. ಆ್ಯಕ್ಚುಲಿ ಈ ಮೂವಿ ನೋಡಬೇಕಾದ್ರೆ ನನಗೆ ಪುಷ್ಪ 1 ಮೂವಿನೇ ಫಾರ್ ಬೆಟರ್ ಅನಿಸ್ತು. ಅಷ್ಟು ಬಿಲೋ ಆ್ಯಾವ್ರೇಜ್ ಎಕ್ಸ್ಪೀರಿಯೆನ್ಸ್ ಕೊಡ್ತು ಪುಷ್ಪ 2 ಮೂವಿ. ಯಾವುದೇ ಒಂದು ಮೂವಿನ ನೀವು ಗ್ಲೋಬಲಿ ರೀಚ್ ಮಾಡಬೇಕಾದ್ರೆ ಆ ಮೂವಿ ರೈಟಿಂಗ್ ಅಷ್ಟು ಸ್ಟ್ರಾಂಗ್ ಆಗಿರಬೇಕು. ಆ ಥರ ಇದ್ದರೆ ಗ್ಲೋಬಲಿ ರೀಚ್ ಮಾಡೋದ್ರಲ್ಲೂ ಒಂದು ವ್ಯಾಲ್ಯೂ ಇರುತ್ತೆ. ಫಾರ್ ಎಕ್ಸಾಂಪಲ್, ಪ್ಯಾರಾಸೈಟ್ ಮೂವಿ ತಗೊಳ್ಳಿ. ಆ ಮೂವಿ ಆಸ್ಕರ್ ಬರೋಕ್ಕಿಂತ ಮುಂಚೆ ಎಷ್ಟು ಜನ ನೋಡಿದ್ರು, ಆಸ್ಕರ್ ಬಂದಾದಮೇಲೆ ಅದೆಷ್ಟು ಜನ ನೋಡಿದ್ರು. ಸೊ ಎಷ್ಟು ಚೇಂಜ್ ಅಲ್ವಾ. ಒಂದು ಮೂವಿ ಈ ರೇಂಜ್ಗೆ ರೆಕಗ್ನೈಸೇಷನ್ ತೊಗೊಂಡಾಗ ಅದು ವೈಡರ್ ಆಡಿಯನ್ಸ್ಗೆ ರೀಚ್ ಆಗೋದು ಸಹಜ. ಆ್ಯಂಡ್ ತುಂಬ ಜನ ಬೇರೆ ಬೇರೆ ದೇಶದಲ್ಲಿ ಆ ಮೂವಿನ ನೋಡ್ತಿರ್ತಾರೆ, ಆ ಕಾಂಟೆಂಟ್ನ ಕನ್ಸ್ಯೂಮ್ ಮಾಡ್ತಾರೆ. ಸೊ ಈ ಥರ ಅವಾರ್ಡ್ ಬಂದು ಈ ಥರ ಫೇಮಸ್ ಆಗಿರೋ ಒಂದು ಮೂವಿ ಅಷ್ಟು ಸ್ಟ್ರಾಂಗ್ ಗ್ರಿಪ್ಪಿಂಗ್ ಇರಲಿಲ್ಲ ಅಂದರೆ ಜನ ಅದನ್ನ ಆಕ್ಸೆಪ್ಟ್ ಮಾಡಲ್ಲ. ಇಷ್ಟೇ ಅಲ್ಲ, ನೀವು ಟೈಟಾನಿಕ್ ಹೀರೋ ಅವರು ಒಂದು ಆಸ್ಕರ್ ಅವಾರ್ಡ್ ಬಂತು. ಸೊ ಈ ಮೂವಿ ನೀವೇನಾದರೂ ನೋಡಿದರೆ ಪರ್ಫಾರ್ಮೆನ್ಸ್ ಆಗಲಿ, ಆ ಮೂವಿ ರೈಟಿಂಗ್ ಆಗಲಿ ಎಷ್ಟು ಸ್ಟ್ರಾಂಗ್ ಅನಿಸುತ್ತೆ. ಓಕೆ, ಇದು ಯಾವುದೂ ಬೇಡ, ನಮ್ಮ ಇಂಡಿಯನ್ ಮೂವಿ RRR ಈ ಮೂವಿಗೆ ಒಂದು ಸಾಂಗುಗೆ ಆಸ್ಕರ್ ಬಂತು. ಆ ಸ್ಟೇಜಲ್ಲಿ ಈ ಮೂವಿ ನೇಮ್ ಬಂದಾಗ ಆ ಮೂವಿನ ಎಷ್ಟು ಜನ ನೋಡಿರಲ್ಲ. ಆ್ಯಂಡ್ ಇದಕ್ಕೆ ಬಂದಿರೋ ಅಪ್ರಿಸಿಯೇಷನು ನೆಕ್ಸ್ಟ್ ಲೆವೆಲ್ಲು. ಸೊ ಈ ಥರ ಒಂದು ವೈಡರ್ ಆಡಿಯನ್ಸ್ಗೆ ರೀಚ್ ಆದಾಗ ಮೂವಿ ಬೇರೆ ಬೇರೆ ರೀಜನ್ ಅವ್ರಿಗೆ, ಬೇರೆ ಬೇರೆ ವರ್ಗದವ್ರಿಗೆ ರೀಚ್ ಆಗುತ್ತೆ. ಸೊ ಆ ಥರ ಇರಬೇಕಾದ್ರೆ ಒಂದು ಪ್ಯಾನ್ ಇಂಡಿಯಾ ಮೂವಿ ಅಂತ ಮಾಡಿ ವರ್ಲ್ಡ್ ವೈಡ್ ಸೆನ್ಸೇಷನ್ ಕ್ರಿಯೇಟ್ ಮಾಡಿ ಎಲ್ಲರೂ ನೋಡೋ ಒಂದು ಮೂವಿ ನಿಜವಾಗ್ಲೂ 1000 ಕ್ರೋರ್ ಕ್ಲಬ್ ಸೇರೋ ಅಷ್ಟು ವರ್ತಿತ್ತ? ನನಗಂತೂ ಅಷ್ಟು ಅನಿಸ್ಲಿಲ್ಲ. ಯಾಕೆಂದರೆ ನೋಡಿ, ಈ ಮೂವಿನ ವೈಡರ್ ಆಡಿಯನ್ಸು ಬೇರೆ ಬೇರೆ ದೇಶದವರು ಓಕೆ ಈ ಥರ ಸೆನ್ಸೇಷನ್ ಮೂವಿ ಅಂತ ಏನಾದರೂ ನೋಡಿದ್ರೆ ಅವ್ರಿಗೆ ಇದರೊಳಗೆ ಸಿಗೋವಂಥದ್ದಾದರೂ ಏನು, ಒಂದು ವೀಕ್ ಸ್ಟೋರಿ ರೈಟಿಂಗು, ವೀಕ್ ಕ್ಯಾರೆಕ್ಟರೈಸೇಷನು. ಓಕೆ, ಏನೋ ಸೆನ್ಸೇಷನ್ ಮೂವಿ ಅಂತ ನೋಡಿರ್ತಾರೆ, ಬಟ್ ಓಕೆ ಇಂಡಿಯನ್ ಆಡಿಯನ್ಸ್ದು ಟೇಸ್ಟ್ ಈ ಥರ ಇದೆಯಾ, ಈ ಥರ ಮೂವೀಸ್ನ ಇವರು ಬ್ಲಾಕ್ ಬಸ್ಟರ್ ಅಂತಿದ್ದಾರಾ ಅನ್ನೋ ಒಂದು ಇಂಡಿಯನ್ ಆಡಿಯನ್ಸ್ ಮೇಲೆ ಡೌಟ್ ಪಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾವುದೇ ಒಂದು ಮೂವಿ ಸ್ಟ್ರಾಂಗ್ ಆಗಿ ಗ್ರಿಪ್ಪಿಂಗ್ ಆಗಿರಲಿಲ್ಲ ಅಂದರೆ ಅದನ್ನ ಯಾವ ರೀತಿ ಪ್ರಮೋಟ್ ಮಾಡಬೇಕು ಅಷ್ಟೇ ರೀತಿಲಿ ಪ್ರಮೋಟ್ ಮಾಡಬೇಕು. ಓವರಾಗಿ ಪ್ರಮೋಟ್ ಆದಾಗ ಒಂದು ಮೂವಿ ಇಂಡಿಯನ್ ಸಿನಿಮಾ ಮಾರ್ಕೆಟು ವರ್ಲ್ಡ್ ವೈಡಲ್ಲಿ ಅದಕ್ಕಿರೋ ಮಾರ್ಕೆಟ್ ವ್ಯಾಲ್ಯೂನ ಎಲ್ಲೋ ಕಳ್ಕೊಳ್ಳುತ್ತೆ ಅಂತ ನನಗನ್ಸುತ್ತೆ. ಇನ್ನು ಈ ಮೂವಿ ಸ್ಟೋರಿ ಲೈನಿಗೆ ಬಂದರೆ ಇದರೊಳಗೆ ಸ್ಟೋರಿ ಅಂತ ಏನೂ ಇಲ್ಲ. ಪುಷ್ಪ 1 ತೆಗೆದಿದ್ದಾರೆ, ಆಲ್ರೆಡಿ ಹಿಟ್ ಆಗಿದೆ. ಸೊ ಸೇಮ್ ಫ್ರ್ಯಾಂಚೈಸ್ ಇಟ್ಕೊಂಡು ಪುಷ್ಪ 2 ಮಾಡಿದ್ದಾರೆ. ಇದರೊಳಗೆ ಸ್ಟೋರಿ ಏನಾದರೂ ಕಂಟಿನ್ಯೂಟಿ ಇದೆಯಾ? ಏನೂ ಇಲ್ಲ. ನೀವು ಪುಷ್ಪ 1 ನೋಡಿಲ್ಲ ಅಂದ್ರೂ ಪುಷ್ಪ 2 ನಿಮಗೆ ಅರ್ಥ ಆಗುತ್ತೆ. ಈ ಪುಷ್ಪ 2 ಅಲ್ಲೂ ಸ್ಟೋರಿ ಅಂತ ನಿಮಗೇನೂ ಸಿಗಲ್ಲ. ಎಪಿಸೋಡ್ ಥರ ಬರ್ಕೊಂಡು ಹೋಗಿದ್ದಾರೆ. ಇಂಟ್ರಡಕ್ಷನ್ ಫೈಟು ಆ್ಯಂಡ್ ಇಂಟರ್ವಲ್ ಬ್ಲಾಕು, ಕ್ಲೈಮ್ಯಾಕ್ಸ್ ಬ್ಲಾಕು, ಇದರೊಳಗೆ ಫೀಲಿಂಗ್ಸ್ ಥರ ಒಂದು ಇಂಟ್ರಡಕ್ಷನ್ ಸಾಂಗು, ಇಂಟರ್ವಲ್ಗೆ ಒಂದು ಸಾಂಗು ಆ್ಯಂಡ್ ಕ್ಲೈಮ್ಯಾಕ್ಸಲ್ಲಿ ಒಂದು ಆ್ಯಕ್ಷನ್ ಸೀಕ್ವೆನ್ಸು, ಒಂದು ಐಟಮ್ ಸಾಂಗು. ಸೊ ಈ ಥರ ವೆರಿ ಸಿಂಪಲ್ ನರೇಟಿವ್ ಅಂತ ಹೇಳ್ಬೋದು. ಆ್ಯಂಡ್ ಈ ಮೂವಿಲಿ ನಿಮಗೆ ಸಖತ್ ಇರಿಟೇಟ್ ಆಗೋದು ಶ್ರೀವಲ್ಲಿ ಕ್ಯಾರೆಕ್ಟರು. OTTಲಿ ನಾನು ನೋಡಬೇಕಾದ್ರೆ ಇವರು ಪುಷ್ಪವಲ್ಲಿ ಸೀನ್ ಬಂದಾಗೆಲ್ಲ ನಾನು ಫಾರ್ವರ್ಡ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಸೊ OTTಲೂ ನೋಡೋಕ್ಕಾಗಲಿಲ್ಲ, ಅಷ್ಟು ಕ್ರಿಂಜ್ ಆಗಿತ್ತು, ಅಷ್ಟು ಅಂಡರ್ ರೇಟಿಂಗ್ ಇತ್ತು ಕ್ಯಾರೆಕ್ಟರ್ ಬಗ್ಗೆ. ಓಕೆ, ನೆಕ್ಸ್ಟು ಪುಷ್ಪ ಫ್ರೆಂಡ್ ಕ್ಯಾರೆಕ್ಟರು. ಆ್ಯಕ್ಚುಲಿ ಪುಷ್ಪ 1ನಲ್ಲಿ ಆ ಫ್ರೆಂಡ್ ಕ್ಯಾರೆಕ್ಟರು ಸಖತ್ತು ನ್ಯಾಚುರಲ್ ಆಗಿ ಆ ನೇಟಿವಿಟಿಗೆ ತಕ್ಕನಂಗಿತ್ತು. ಓಕೆ, ಆ ಕ್ಯಾರೆಕ್ಟರ್ ಸಖತ್ತಾಗಿ ಮಜಾ ಕೊಡ್ತಿತ್ತು, ಪುಷ್ಪ ಜೊತೆಗೆ ಸಖತ್ತಾಗಿ ಬ್ಲೆಂಡ್ ಆಗ್ತಿತ್ತು. ಪುಷ್ಪ 2ಅಲ್ಲಿ ಆ ಕ್ಯಾರೆಕ್ಟರ್ನ ಬರೀ ಪುಷ್ಪಾಗೆ ಬಿಲ್ಡಪ್ ಕೊಡೋಕ್ಕೆ ಇಟ್ಕೊಬಿಟ್ಟಿದ್ದಾರೆ. ಆ್ಯಂಡ್ ಅದರೊಳಗೆ ಆ ನ್ಯಾಚುರಲ್ ಆ್ಯಕ್ಟಿಂಗು ಎಲ್ಲೂ ಕಾಣಿಸ್ಲಿಲ್ಲ. ಸೊ ಇಲ್ಲೂ ಅವರು ಎಡವಿದ್ರು.
ಓಕೆ, ನೆಕ್ಸ್ಟು ಪುಷ್ಪ ಕ್ಯಾರೆಕ್ಟರ್ ಬಗ್ಗೆ ಬಂದರೆ ಎಷ್ಟು ಸೀನಲ್ಲಿ ನೀವು ನೋಡ್ತೀರಾ ಅಂದರೆ ಪುಷ್ಪ ಅವರು ಯಾವಾಗಲೂ ಎಲೆ ಹಾಕೊಂಡು ಅದನ್ನ ಸ್ಕ್ರೀನಲ್ಲಿ ಹಿಂಗೆ ಉಗಿತಿದ್ರೆ ಸಕ್ಕ ಡಿಸ್ಟರ್ಬಿಂಗು, ಇರಿಟೇಟಿಂಗ್ ಅನಿಸ್ತಾ ಇರುತ್ತೆ. ಎಷ್ಟೊಂದು ಸೀನಲ್ಲಿ ಅವ್ರು ಮಾತಾಡ್ಬೇಕಾದ್ರೆ, ಡೈಲಾಗ್ ಹೇಳ್ಬೇಕಾದ್ರೆ ಬಾಯಲ್ಲಿ ಏನೋ ಅಗಿತಿರ್ತಾರೆ, ಅದು ನಿಮಗೆ ನೋಡೋಕೆ ಆಗ್ತಿರಲ್ಲ, ಇರಿಟೇಟ್ ಆಗ್ತಿರುತ್ತೆ. ಆ್ಯಂಡ್ ಅಷ್ಟೇ ಅಲ್ಲ, ಇದರೊಳಗೆ ಫಸ್ಟ್ ಪಾರ್ಟಲ್ಲಿ ಇದ್ದಿದ್ದು ವಿಲ್ಲನ್ ಕ್ಯಾರೆಕ್ಟರು, ಆ ಕ್ಯಾರೆಕ್ಟರ್ ಕೂಡ ಈ ಮೂವಿಲೂ ಇದೆ. ಆ್ಯಂಡ್ ಆ ಕ್ಯಾರೆಕ್ಟರು ಕೂಡ ಅಷ್ಟೇ, ಯಾವಾಗಲೂ ಏನೋ ಹಕ್ಕೊಂಡು ಅದನ್ನ ಉಕ್ಕೊಂಡು ಎಲ್ಲಂದ್ರೆ ಅಲ್ಲಿ. ಆ್ಯಂಡ್ ಇಲ್ಲಿ ಪುಷ್ಪ ಅವರು ಸ್ವಿಮ್ಮಿಂಗ್ ಪೂಲಲ್ಲಿ ಹೋಗಿ ಮೂತ್ರ ಮಾಡೋದು, ಈ ಥರ ಬೇಡ್ದಿರೋ ಸೀನು, ಡಿಸ್ಟರ್ಬಿಂಗ್ ಸೀನ್ಗಳನ್ನ ಬರ್ಕೊಂಡಿದ್ದಾರೆ. ಇಲ್ಲೂ ಈ ಕ್ಯಾರೆಕ್ಟರ್ನ ಹಾಳು ಮಾಡಿದ್ದಾರೆ. ಬಟ್ ಇಷ್ಟೆಲ್ಲ ಮಾಡಿದ್ರೂ ಅಲ್ಲು ಅರ್ಜುನ್ ಅವರು ಅವ್ರ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತೂ ಕೊಟ್ಟಿದ್ದಾರೆ. ಬಟ್ ಎಲ್ಲೋ ಆ ಪರ್ಫಾರ್ಮೆನ್ಸ್ಗೆ ಆ ರೈಟಿಂಗು ಮ್ಯಾಚ್ ಆಗಲಿಲ್ಲ. ಇದೆಲ್ಲ ಸೈಡಿಗಿಟ್ಟರೆ ಇನ್ನು ವಿಲ್ಲನ್ಸ್ ಕ್ಯಾರೆಕ್ಟರ್ ಹೇಗೆ ಬರೆದಿದ್ದಾರೆ ಅಂದರೆ, ಇಲ್ಲಿ ಪುಷ್ಪನೇ ಅಲ್ಟಿಮೇಟು, ಪುಷ್ಪನೇ ಸುಪೀರಿಯರು, ಅವನಿಗಿಂತ ಯಾರೂ ಪವರ್ಫುಲ್ ಇಲ್ಲ, ಆ ಥರ ಬರ್ಕೊಬಿಟ್ಟಿದ್ದಾರೆ. ಸೊ ಇಲ್ಲಿ ಸ್ಟ್ರಾಂಗ್ ಕ್ಯಾರೆಕ್ಟರ್ ಥರ ನಿಮ್ಗೆ ಯಾರೂ ಕಾಣಿಸಲ್ಲ. ನೀವು KGF ನೋಡಿದ್ರೆ ರಾಕಿ ಬಾಯ್ ಅಷ್ಟು ದೊಡ್ಡ ಸ್ಟ್ರಾಂಗ್ ಕ್ಯಾರೆಕ್ಟರ್ ಅಂತ ತೋರಿಸಿದ್ರು ಎಲ್ಲೋ ರಮಿಕಾ ಸೇನ್ ಬಂದಾಗ ಒಂದು ಭಯ ಅಂತ ಮೂಡಿಸ್ತಾರೆ. ಇನ್ನು ಕಾಂತಾರದಲ್ಲಿ ಅಷ್ಟು ಸಿಂಪಲ್ ಪಂಚೆ ಉಟ್ಕೊಂಡು ಆರಾಮಾಗಿದ್ದಿದ್ದು ಒಬ್ಬ ವ್ಯಕ್ತಿನ ಕ್ಲೈಮ್ಯಾಕ್ಸಲ್ಲಿ ಯಾವ ಥರ ನೆಗೆಟಿವ್ ಶೇಡಲ್ಲಿ ತೋರಿಸ್ತಾರೆ. ಇನ್ನು RRRಲ್ಲೂ ಕೂಡ ಆ ಹೀರೋಗಳ ಫೇಸ್ ಆಫು ಆ್ಯಂಡ್ ಆ ಬ್ರಿಟಿಷ್ ಅಗೇನ್ಸ್ಟು ಫೈಟ್ ಮಾಡೋದು, ಇದೆಲ್ಲ ಸಖತ್ತು ಸ್ಟ್ರಾಂಗಾಗಿ ಬರ್ಕೊಂಡಿದ್ದಾರೆ. ಆ ಥರ ಒಂದು ಸ್ಟ್ರಾಂಗ್ ಆಪೋನೆಂಟ್ ಇದ್ರೇ ಒಂದು ಮೂವಿಗೆ ಆ ಹೀರೋಗೆ ಬಿಲ್ಡಪ್ ಅಂತ ಸಿಗೋದು. ಬಟ್ ಇದ್ರೊಳಗೆ ಹಂಗಲ್ಲ, ವಿಲ್ಲನ್ಸ್ನ ಡಮ್ಮಿ ಮಾಡೋಕ್ಕಿದ್ದಾರೆ. ಆ್ಯಂಡ್ ಫಸ್ಟ್ ಪಾರ್ಟಲ್ಲಿ ಬರೋ ವಿಲ್ಲನ್ಸ್ ಅಂತೂ ಈ ಮೂವಿಲಿ ಇನ್ನೂ ಡಮ್ಮಿ. ಓಕೆ, ಇನ್ನು ನಮ್ಮ ಡಾಲಿ ಅವರಂತೂ ಅವ್ರ ಬಗ್ಗೆ ಯೋಚನೆನೂ ಮಾಡೋದು ಬೇಡ, ಯಾಕಂದರೆ ಅವ್ರು ಸ್ಕ್ರೀನಲ್ಲಿ ಹಿಂಗೆ ಬಂದು ಹಿಂಗೆ ಹೋಗ್ತಾರೆ ಅಷ್ಟೇ, ಅಷ್ಟು ಅಂಡರ್ ಯುಟಿಲೈಸ್ಡು. ಇನ್ನು ಶಿಖಾವತ್ ಕ್ಯಾರೆಕ್ಟರ್ನಂತೂ ಜೋಕರ್ ಮಾಡಿ ಇಟ್ಟಿದ್ದಾರೆ. ಇಷ್ಟೊತ್ತಾಗಲೇ ನಿಮ್ಗೆ ಗೊತ್ತಿರುತ್ತೆ ರಿವ್ಯೂ ಎಲ್ಲ, ಎಷ್ಟೊಂದು ಜನ ಅದನ್ನ ಟ್ರೋಲು ಮಾಡಾಯಿತು. ಇಲ್ಲಿ ಪುಷ್ಪನ ಹೈಲೈಟ್ ಮಾಡೋಕ್ಕೋಗಿ ಬೇರೆಯವರು ಎಲ್ಲ ಕ್ಯಾರೆಕ್ಟರ್ನು ಅಂಡರ್ ಪ್ಲೇ ಮಾಡಿಬಿಟ್ಟಿದ್ದಾರೆ. ನನಗೆ ಈ ಮೂವಿ ಅಗೇನ್ OTTಲಿ ನೋಡಿದಾಗಲೂ ಬಿಲೋ ಆ್ಯಾವ್ರೇಜ್ ಎಕ್ಸ್ಪೀರಿಯನ್ಸ್ ಮೂವಿನೇ ಕೊಡ್ತು. ಇವರೇನು ಎಕ್ಸ್ಟ್ರಾ ಅಂತ ಏನೂ ಬರ್ಕೊಂಡಿಲ್ಲ. ಪಾರ್ಟ್ 1ನಲ್ಲಿ ಯಾವ ಥರ ಇಂಟ್ರಡಕ್ಷನ್ ಸಾಂಗು, ಒಂದು ಐಟಮ್ ಸಾಂಗು, ಒಂದು ಕ್ಲೈಮ್ಯಾಕ್ಸ್ ಅಂತ ಬರ್ಕೊಂಡಿದ್ರು, ಇದರೊಳಗೂ ಅದೇ ಥರ ಇಂಟ್ರಡಕ್ಷನ್ ಸಾಂಗು, ಒಂದು ಐಟಮ್ ಸಾಂಗು, ಒಂದು ಕ್ಲೈಮ್ಯಾಕ್ಸ್, ಈ ಥರ ಬರ್ಕೊಂಡಿದ್ದಾರೆ. ಆ್ಯಂಡ್ ಕ್ಲೈಮ್ಯಾಕ್ಸ್ ವಿಚಾರಕ್ಕೆ ಬಂದರೆ ಆ ಆ್ಯಕ್ಷನ್ ಕೊರಿಯೋಗ್ರಫಿ ಮಾಡಿದ್ದಾರೆ. ಇಷ್ಟೊಂದು ಜನಕ್ಕೆ ಕೇಳಬೇಕು, ಕಾಟೇರದಲ್ಲಿ ಒಂದು ಇಂಟರ್ವಲ್ ಆ್ಯಕ್ಷನ್ ಸೀನ್ ಇದೆ. ದರ್ಶನ್ ಅವರು ಕೈ ಕಾಲು ಎರಡು ಕಟ್ಟು ಒಂದು ಆ್ಯಕ್ಷನ್ ಇದೆ, ಅದೊಂದು ಆ ಆ್ಯಕ್ಷನ್ ಬ್ಲಾಕ್ನ ಎಷ್ಟೊಂದು ಜನ ಇದೊಂದು ಸ್ವಲ್ಪ ಜಾಸ್ತಿ ಆಗಲಿಲ್ವಾ ಅಂತಿದ್ರು. ಈ ಆ್ಯಕ್ಷನ್ ನೋಡಿ, ಆ ಆ್ಯಕ್ಷನ್ ಸೀಕ್ವೆನ್ಸು ಎಷ್ಟು ಬೆಟರ್, ಫಾರ್ ಬೆಟರ್ ಅಂತ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಅಷ್ಟು ಅದೇ ಎಷ್ಟೋ ಪರವಾಗಿಲ್ಲ, ಇದ್ರೊಳಗೆ ಅಷ್ಟು ಓವರ್ ಆ್ಯಕ್ಷನ್ ಅನಿಸ್ಬಿಡುತ್ತೆ. ಸೊ ಅಷ್ಟೇ, ಇನ್ನೇನು ಇಲ್ಲ ಈ ಮೂವಿ ಬಗ್ಗೆ ಹೇಳೋಕ್ಕೆ. ನೀವೇನಾದರೂ ಇನ್ನೂ ನೋಡಿಲ್ಲ ಅಂದರೆ ನೀವು ಒಂದು ಸತಿ ನೋಡಿ, ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ಒಂದು ಸತಿ ಶೇರ್ ಮಾಡಿ. ಸೊ ಇದು ಇವತ್ತಿನ ಮೂವಿ ರಿವ್ಯೂ ಆಗಿತ್ತು. ಇನ್ನೊಂದು ರಿವ್ಯೂ ಒಂದಿಗೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅಂತ ಹೇಳ್ತಾ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.